ನಮಸ್ಕಾರ. ನಮ್ಮ ಬೋವಿ ಸಮಾಜದ ಮುಖಂಡರು, ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ತಿಮ್ಮಣ್ಣ ಹಿರೇಮನಿ ಸರ್ ಇದ್ದಾರೆ. ಸರ್, ನಾಳೆ ನೀವು ಬೃಹತ್ ಕಾರ್ಯಕ್ರಮ ಅಂದ್ಕೊಂಡಿರಿ. ಯಾವ ರೀತಿ ಕಾರ್ಯಕ್ರಮ ಅಂದ್ಕೊಂಡಿರಿ ಸರ್? ಯಾವ ರೀತಿ ಅಂದರೆ ಸರ್, ನಮ್ಮದು ಬೋವಿ ಸಮಾಜದ ಕಲ್ಲು ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ, ಆಮೇಲೆ ನಮ್ಮದು ಬಳುವಳಿ ಎಲ್ಲ ಮೂರ್ತಿ ಸ್ಥಾಪನೆ ಆಗಬೇಕು. ಆಮೇಲೆ ನಮ್ಮ ಸಮಾಜ ಎಲ್ಲ ಹಿಂದುಳಿದೈತಿ, ಅವು ಯಾವ ಫೆಸಿಲಿಟಿ ಬರತ್ತಿಲ್ಲ. ಆಮೇಲೆ ನಾವು ಏನು ಮಾಡೋಕ್ಕೆ ನಮ್ಮ ಸಮಾಜ ಎಲ್ಲ ಹಿಂದುಳಿದೈತಿ. ಇದು ಕಾರ್ಯಕ್ರಮ ನಾವು ಮಾಡಿ ಇದನ್ನೆಲ್ಲ ಜನ ಎಲ್ಲ ಒಂದುಗೂಡಿಸ್ಕೊಂಡು ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲರಿಗೂ ಹೇಳಿ ಜನ ರಾಜ್ಯದ ಮೇಲೆ ತಿಳಿಸಿ ಸರ್. ತಿಳಿಸಿ ಈ ಕಾರ್ಯಕ್ರಮ ನಾವು ಮುಂದುವರಿಸ್ಬೇಕಂದ್ರೆ ಸರ್, ನಮ್ಮ ಜನಕ್ಕೆಲ್ಲ ಗೊತ್ತಿಲ್ಲ, ಇದು ಸಲ ಎಲ್ಲ ತಿಳಿಸಿ ಹೇಳಿ ಎಲ್ಲ ನಾವು ಶಿವರಾಜ್ ತಂಗಡಿ ಸಾಹೇಬ್ರು ನಮ್ಮ ಮಿನಿಸ್ಟರ್ ಅದಾರ, ಅವ್ರಿಗೆ ಒಂದು ಸ್ವಲ್ಪ ಹೇಳಿ ನಾವು ಗಮನಕ್ಕೆ ಹೇಳಿ ನಮ್ಮ ಸಮಾಜ ಹಿಂದುಳಿದೈತಿ, ನಮ್ಮ ಸಮಾಜಕ್ಕೆ ಯಾವ ಫೆಸಿಲಿಟಿ ಇಲ್ಲ, ಆ ಫೆಸಿಲಿಟಿ ಎಲ್ಲ ಮಾಡಿಕೊಡ್ಬೇಕಂತೇಳಿ ಅದರ ಸಂಬಂಧ ಕಾರ್ಯಕ್ರಮ ಇಟ್ಕೊಂಡೆ ಸರ್. ನಾವು ನಾಳೆ ಈ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಸರ್? ನಾಳೆ ಸರ್ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರಿಗೂ ಹೇಳಿ ಸರ್. ಫಸ್ಟ್ ನಾವು ಸಾಹೇಬ್ರಿಗೆ ಮಾಡಿ ಸರ್, ನಮ್ಮ ಶಿವರಾಜ್ ತಂಗಡಿ ಮಿನಿಸ್ಟರ್ ಇದೆ ಸರ್, ಅವರು ಬೋವಿ ಸಮಾಜ ಮುಖಂಡರು, ಆಲ್ರೆಡಿ ಉಸ್ತುವಾರಿ ಮಿನಿಸ್ಟರ್ ಅದಾರೆ, 12 ಸಚಿವರು ಅದಾರೆ. ಅವ್ರಿಗೆ ಹೇಳಿ, ಅವ್ರಿಗೆ ಮತ್ತು ಹೋಗಿ ಬೆಳಗಾವಿಗೆ ಹೋಗಿ ಲಿಸ್ಟ್ ಮಾಡೀವಿ, ಕಾರ್ಡು ಕೊಟ್ಟು ಬಂದೀವಿ. ಆಮೇಲೆ ಮುಂಜಾನೆನೂ ಫೋನ್ ಮಾಡೀವಿ, ರೇವಣ್ಣ ಸಾಹೇಬರು ಅವ್ರ ಅಜ್ಜಾರಿಗೆ ಹೇಳಿವಿ, ಅಜ್ಜಾರ ಕಡೆಯಿಂದ ಅವ್ರಿಗೆ ಮುಟ್ಸೀವಿ, ಗಮನಕ್ಕೆ ಕೊಟ್ಟಿವಿ. ಅವ್ರಿಗೆ ಇಲ್ಲಪ್ಪ ಖಂಡಿತವಾಗಿ ಹೇಳ್ತೀವಿ ಅಂತ ಗಂಡನಿಗೆ ಫೋನ್ ಮಾಡೀವಿ. ಅದು ಇಮಿಡಿಯೇಟ್ಲಿ ನೀವು ಅದನ್ನು ಮಾಡಿರಿ, TP ಹಾಕ್ರಿ ಅಂತೇಳಿ ಸಾಹೇಬ್ರಿಗೆ ಹೇಳಿ ಅಂತೇಳಿ ಇವತ್ತು ಒಂದು ಮೀಟಿಂಗ್ ಐತಿ, ಹೋಗಿ ಹೇಳ್ತೀನಿ ಅಂತ. ಅದು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳ್ತೀವಿ, ಅರವಿಂದ್ ಬೆಲ್ಲ ಸಾಹೇಬ್ರಿಗೆ, ಅಮೃತ್ ಸಾರಿಗೆ, ವಿನಯ್ ಅಣ್ಣರಿಗೆ, ಆಮೇಲೆ ಪ್ರಸಾದ್ ಅಬ್ಬಯ್ಯಗೆ, ಆಮೇಲೆ ಸುಸಲಾ MLA ಶಿವಳ್ಳಿ ಅವರು ಮನೆಯವರಿಗೆ ಹೇಳ್ತೀವಿ. ಒಬ್ಬರಿಗೆ ಬಿಟ್ಟಿಲ್ಲ ಸರ್, ಎಲ್ಲರಿಗೂ ಹೇಳಿದ್ವಿ. ಎಲ್ಲ ಜನಪ್ರತಿನಿಧಿಗಳು ಎಲ್ಲರಿಗೂ, ನಮ್ಮ ಸಮಾಜ ಮುಖಂಡರಿಗೆ ಹೇಳಿದ್ವಿ, ಕಾರ್ಪೊರೇಟರ್ಗೆ, ಬಸವರಾಜ್ ಮುತ್ತಾಳರಿಗೆ ತಿಳಿಸೆಲ್ಲ ಹೇಳ್ತೇವೆ. ಕಾಶ್ಯಪ್ಪ ನಾಗಪ್ಪೇರಿ ಮನೆ ನಮ್ಮ ಲಕ್ಷ್ಮೀಗಿರಿ ಅದೇ ಅವರಲ್ಲಿ ಸಮಾಜದ ಲೀಡರ್ ಮಲ್ಲೇಶ್ ಮುನ್ನೋಳಿ, ನೆಮಿಕೆಲ್ ಬಿಂಸಿ, ಕಾಶ್ಯಪ್ಪ ಮನೆ, ಆಮೇಲೆ ನಮ್ಮ ಹಿರಿಯರಂತ ದುರ್ಗಪ್ಪ ಪೂಜಾರ, ಅಷ್ಟೂರಿಗೆ ಹಿರಿಯರಿಗೆಲ್ಲ ಹೇಳಿ ಸರ್. ಮಲ್ಲೇಶ್ ಮುಖಬೆ ಇದು ಕಾಲ್ವಾಡ ದೇವೇಂದ್ರ ಕಾಲ್ವಾಡ ಅವ್ರಿಗೂ ಹೇಳಿ ಸರ್. ಎಷ್ಟು ಜನ ಸೇರ್ಬೋದು ಸರ್ ನಾಳೆ ಕಾರ್ಯಕ್ರಮ? ಸರ್ ನಾಳೆ ಸೇರ್ಬೋದು ಸರ್, ಒಂದು 2,000 ಜನ ಸೇರ್ಬೋದು ಸರ್. 2,000 3,000 ಜನ ಸೇರ್ಬೋದು ಸರ್. ಜನ ಎಲ್ಲ ಹೇಳಿ ಎಲ್ಲ ಲೀಡ್ರಿಗೆಲ್ಲ ಹೇಳೈತಿ, ಸಮಾಜಕ್ಕೆ ದುಡಿಯೋರು ಕಾರ್ಮಿಕ ಅವ್ರಿಗೂ ಹೇಳಿವಿ. ನಮ್ಮ ಸಮಾಜ ಹಿಂದುಳಿದೀವಿ ಸರ್, ಪಾಪ ನಮ್ಮ ಸಮಾಜಕ್ಕೆ ಏನು ಬೆನಿಫಿಟ್ ಇಲ್ಲ. ನಾನು ಲೀಡ್ರ್, ನೀನು ಲೀಡ್ರ್ ಅನ್ಕೊಂಡು ಸರ್, ನಮ್ಮ ಸಮಾಜ ಎಲ್ಲ ಪಾಪ ಮುಂಜಾನೆ ಸೆಲ್ ಮಾಡೋದು, ದುಡಿದು ಬಿಡೋದು, ಮಕ್ಕಳದು, ಅವ್ರಿಗೆ ಏನು ಫೆಸಿಲಿಟಿ ಇಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರು ಕೊಟ್ರೇಶ್ ಅವ್ರ ಬಗ್ಗೆ ಏನು ಹೇಳ್ತೀವಿ? ಅವರು ಒಳ್ಳೆ ಅಭಿಪ್ರಾಯ ಸರ್. ಪಾಪ ನಮ್ಮ ಸಮಾಜ ಸಂಬಂಧ ಭಾಳ ದುಡ್ದಾರೆ ಸರ್. ನಾವು ವಿ ಕೊಟ್ರೇಶ್ ರಾಜ್ಯಾಧ್ಯಕ್ಷರು ಸರ್, ಪಾಪ ಅವ್ರು ನಮ್ಮ ಸಮಾಜಕ್ಕೆಲ್ಲ ಭಾಳ ದುಡಿಯಾಗತ್ತಾರೆ ಸರ್. ಆಮೇಲೆ ಸಮಾಜ ಎಲ್ಲ ಒಂದುಗೂಡಿಸ್ಬೇಕು ಅನ್ನೋದು ಅವ್ರದ್ದು ಭಾಳ ತಲೆಯಾಗ ಅನ್ನೋ ಇದೆ ಸರ್. ಅವ್ರಿಗೆ ಬೆಳೀರಿ, ನಮ್ಮ ಸಮಾಜ ಯಾಕೆ ಮುಂದೆ ಎಲ್ಲರ ಜನ ಒಗ್ಗೂಡಿಸ್ರಿ, ಜನ ಎಲ್ಲ ಹಿಂದೆ ಯಾಕೆ ಬೆಳತ್ತೀರಿ, ದುಡ್ಕೋರಿ, ದುಡಿದು ನಮ್ಮ ಸಮಾಜ ಭಾಳ ಬೆನಿಫಿಟ್ ಐತಿ, ಮಾಡ್ಕೋರಿ. ನೀವು ಬರೀ ಇದ್ರಾಗ ಜೀವನ ಕಳ್ಕೊಂಡ್ರೆ ಹೆಂಗೆ ನೀವು ಸಮಾಜ ಒಂದಾಗೋದು ಅಂತ ಹೇಳ್ತಾರೆ ಸರ್ ಸಮಾಜಕ್ಕೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕೊಟೇಶನ್. ಈಗ ನೀವು ರಾಜ್ಯ ಮುಖಂಡರಾಗಿ ಸಮಾಜಕ್ಕೆ ಏನು ಹೇಳಿಕೆ ಸರ್? ಸಮಾಜಕ್ಕೆ ಸರ್ ನಾವು ಹೇಳೋದಂದ್ರೆ ಸರ್, ನಮ್ಮ ಸಮಾಜ ಎಲ್ಲ ಒಂದಾಗಬೇಕು ಸರ್, ನಮ್ಮ ಸಮಾಜ ಎಲ್ಲ ಒಗ್ಗೂಡ್ಕೊಳ್ಬೇಕು. ನಮ್ಮ ಸಮಾಜ ಎಲ್ಲಿ ನಮ್ಮ ಸುಳ್ಳು ಕೇಸ್ ಸೃಷ್ಟಿ ಮಾಡ್ಯಾರ ಸರ್, ಅವ್ರ ಕೇಸ್ ರದ್ದು ಮಾಡಬೇಕು. ನಮ್ಮ ಸಮಾಜ ಎಲ್ಲ ಒಗ್ಗೂಡಿದ್ರೆ ನಾವು ಸಮಾಜ ಎಲ್ಲ ಅವರಿಂದ ನಾವು ದುಡಿತೀವಿ ಸರ್. ನೀವೆಲ್ಲರೂ ಒಂದಾದ್ರೆ ನಾವು ದುಡಿತೀವಿ ಸರ್, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ದುಡಿತೀವಿ. ಯಾವ ಬಂದ್ರೆ ನಾವು ಅದಕ್ಕೆ ತರ್ಬೋಂಥ ಶಕ್ತಿ ಅವ್ರು ಕೊಟ್ಟರೆ ನಾವು ತರ್ತೀವಿ ಅವ್ರಿಗೆ. ನಮ್ಮ ಸಮಾಜಕ್ಕೆಲ್ಲ ಇವು ಎಲ್ಲೆಲ್ಲಿ ಕೆಲಸ ಪಿಡಿಗಳು ನಮ್ಮ ಸಮಾಜದಿಂದ ರೊಕ್ಕ ದುಡ್ಡು ಬಂದಿರೋದಲ್ಲ, ಅದನ್ನು ನಾನು ಮುಂದಿಂತ ಅವರೆಲ್ಲರೂ ಸಪೋರ್ಟ್ ಕೊಟ್ಟರೆ ನಾನು ಮುಂದಿಂತ ನಾನು ಕೆಲಸ ಮಾಡಿಸ್ಕೊಡ್ತೀನಿ. ನನಗೆ ಈ ಪೋಸ್ಟ್ ಕೊಟ್ಟರೆ ನಾನು ಮಾಡಬೇಕು ಸರ್. ಅದನ್ನು ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ, ಸಮಾಜ ಎಲ್ಲ ಸಪೋರ್ಟ್ ಮಾಡಿದ್ರೆ ಮಾಡ್ತೀನಿ ಸರ್ ನಾನು ಖಂಡಿತವಾಗಿ. ಈ ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರಿಗೆ ಯಾವ ರೀತಿ ವಿನಂತಿ ಮಾಡ್ಕೊತೀರಿ? ಈ ಸಲ ನಾವು ಸಂಬಂಧ ಈ ಕಾರ್ಯಕ್ರಮ ಅಂದ್ರೆ ಸರ್, ಅವ್ರು ನಮ್ಗೆ ಆಶೀರ್ವಾದ ಮಾಡಬೇಕು, ನಾವು ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಸರ್. ಅವ್ರ ಸಮಾಜ ಎಲ್ಲ ನಮ್ಗೆ ಒಗ್ಗೂಡಿಸಿದ್ರೆ ಅವ್ರನ್ನ ಕೆಲಸ ಮಾಡ್ತೀನಿ, ನಮ್ಮ ಸಮಾಜ ಎಲ್ಲ ಹಿಂದೂ ಉಳಿದೈತಿ, ನನಗೆ ಅವ್ರಿಗೆ ಅವಕಾಶ ಕೊಟ್ಟರೆ ಈ ಅವಕಾಶ ನಾನು ವಿಶೇಷವಾಗಿ ಅವ್ರು ಖಂಡಿತವಾಗಿ ನಾನು ಅವ್ರಿಗೆ ಧನ್ಯವಾದವನ್ನು ಕೇಳ್ಕೊತೀನಿ ಸರ್. ನಮಸ್ಕಾರ. ನಮ್ಮ ಗುರುಹಿರಿಯರು, ಬೋವಿ ಸಮಾಜದ ಮುಖಂಡರು, ಅಣ್ಣ ತಂಗಿಯರು, ಅಕ್ಕ ತಂಗಿಯರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಮ್ಗೆ ಆಶೀರ್ವಾದನ ಮಾಡಬೇಕು. ತಮ್ಮದೆಲ್ಲರೂ ದಯ ಇರಲಿ. ನಮಗೂ ಗುರುಹಿರಿಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ಯಾವುದೋ ರೀತಿಯಿಂದ ಈ ಸಮಾಜ ಒಗ್ಗೂಡಿಸ್ಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಜೊತೆ ಇಷ್ಟೋ ತನಕ ಮಂಜುನಾಥ್ ತಿಮ್ಮಣ್ಣ ಹಿರೇಮನಿ ಅವರು ಮಾತಾಡಿದರು. ಬೋವಿ ಸಮಾಜದ ಬೃಹತ್ ಸಮಾವೇಶ ನಾಳೆ ಇರೋದರಿಂದ ಆ ಸಮಾವೇಶದಲ್ಲಿ ಸಮಾಜ ಬಾಂಧವರು ಎಲ್ಲರೂ ಬರಬೇಕಂತೇಳಿ ವಿನಂತಿ ಮಾಡಿದ್ದಾರೆ. ಸಮಾಜ ಬಾಂಧವರು ಅಲ್ಲದೆ ಇನ್ನಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ.
ಅಖಿಲ ಕರ್ನಾಟಕ ಬೋವಿ ಓಡರ್ ಯುವ ವೇದಿಕೆ ಕ್ರಾಂತಿ, ಅಖಿಲ ಕರ್ನಾಟಕ ಬೋವಿ ಓಡರ್ ಕಲ್ಲು ಬಂಡೆ ಮಣ್ಣು ಕಟ್ಟಡ ಕಾರ್ಮಿಕರ ವೇದಿಕೆ. ನಾವು ಹೇಳಕ್ಕೆ ಭವಿಷ್ಯದ ಇಷ್ಟ ಅಂದರೆ ನಮ್ಮ ಬೋವಿ ಸಮಾಜವನ್ನು ಎಲ್ಲರೂ ಒಕ್ಕೂಟುಗೊಳಿಸ್ಬೇಕು. ಇದಕ್ಕೋಸ್ಕರ ನಮ್ಮ ಮಂಜುನಾಥ್ ಹಿರೇಮನಿಯವರ ತುಂಬ ರಾಜ್ಯ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಹಿರೇಮನಿಯವರು ತುಂಬ ದುಡಿತಾ ಇದ್ದಾರೆ ಹಗಲು ರಾತ್ರಿ ಎಲ್ಲರೂ ಒಂದುಗೂಡಿಸ್ಬೇಕಂತಂದ. ಅವ್ರಿಗೋಸ್ಕರ ನಾವು ಕೈ ಜೋಡಿಸಿ ನಮ್ಮ ಸಮಾಜನ ಮುಂದೆ ತರಬೇಕಂತ ನಮ್ಮದು ಒಳ್ಳೆಯ ಉದ್ದೇಶ ಐತಿ. ಇನ್ನು ಕೆಲವರು ಏನೋ ಮಾಡಿರೋ ಬಿಟ್ಟರೆ ನಮ್ಗೆ ಗೊತ್ತಿಲ್ಲ, ಬಟ್ ನಾವೀಗ ಎಲ್ಲರೂ ಒಂದುಗೂಡಿಸಿ ಒಳ್ಳೆಯ ಉದ್ದೇಶದಿಂದ ಒಂದು ಮುಂದೆ ತರಬೇಕು. ಎಲ್ಲ ರೀತಿ ನಮಗೇನು ಸಿಕ್ಕಿಲ್ಲ ಇನ್ನೂವರೆಗೂ ಸ್ಪೆಷಾಲಿಟಿ ಎಲ್ಲ ಸಿಗಬೇಕು. ನಮ್ಮ ಸಮಾಜದ ಮೂಲೆಯಿಂದ ಎಲ್ಲ ಕಡೆಯಿಂದ, ಹಳ್ಳಿಗಳಿಂದ, ಗ್ರಾಮಗಳಿಂದ, ಆಮೇಲೆ ಜಿಲ್ಲಾ ತಾಲೂಕು ಎಲ್ಲ ಸೇರಿ ಇದನ್ನು ದೊಡ್ಡದಾಗಿ ನಡೆಸಬೇಕಂತ ಅಂದ್ಕೊಂಡಿವಿ. ಇದನ್ನು ಯಶಸ್ವಿಗೊಳಿಸ್ತೀವಿ, ಗ್ಯಾರಂಟಿ ಇದೆ ನಮ್ಗೆ. ಇಷ್ಟು ಹೇಳಿ ನನಗೆ ಆಗ್ಬಿಟ್ಟು. ತಮ್ಮ ಹೆಸರು? ನಮ್ಮ ಹೆಸರು ಚರಣರಾಜ್ ಹನುಮಂತಪ್ಪ ಪೂಜಾರ್ ಅಂತ. ನಮ್ಮ ಊರು ನಾಗಲಾವಿ ಗ್ರಾಮ.